ಸಿಡಬ್ಲ್ಯೂಎಂನಿಂದ ಕರ್ನಾಟಕಕ್ಕೆ ಇದೀಗ ಮತ್ತೆ ಶಾಕ್. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅನ್ನುವ ಆದೇಶವನ್ನ ಇದೀಗ ಹೊರಡಿಸಲಾಗಿದೆ. ಈಗ 9,000 ಕ್ಯೂಸೆಕ್ ನೀರು ಬಿಡಬೇಕು ಅನ್ನುವ ಸೂಚನೆಯನ್ನ ಸಿಡಬ್ಲ್ಯೂಎಂಎ ಇದೀಗ ಹೊರಡಿಸಿದೆ. ಸಿಡಬ್ಲ್ಯೂಎಂಎ ಈಗ ಕರ್ನಾಟಕಕ್ಕೆ ಮತ್ತೆ ಶಾಕ್ ಅನ್ನ ಕೊಟ್ಟಿದೆ. ಇದೀಗ ಎಷ್ಟೇ ಬಾರಿ ಸಿಡಬ್ಲ್ಯೂಎಂಎಗೆ ಮನವಿ ಮಾಡಿದ್ರು ಕೂಡ ಕರ್ನಾಟಕದ ಪಾಲಿಗೆ ಇದೊಂದು ಮರಣ ಶಾಸನ ಅಂತಾನೆ ಹೇಳಬೇಕಾಗುತ್ತೆ. ಕಾರಣ ಪ್ರತಿ ಬಾರಿ ಕೂಡ ಕರ್ನಾಟಕದಿಂದ ನೀರು ಹರಿಸಲೇಬೇಕು ಅನ್ನುವಂತಹ ಆದೇಶವೇ ಬರೋದು. ಆದ್ರೆ ಈ ಹಿಂದೆ 12,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಆದೇಶವನ್ನ ಹೊರಡಿಸಲಾಗಿತ್ತು. ಸಿಡಬ್ಲ್ಯೂಎಂನಿಂದ ಈಗ ಕರ್ನಾಟಕಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಬೆಳಗ್ಗೆ ಅಷ್ಟೇ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆದಿದೆ. ಈ ಸಂದರ್ಭದಲ್ಲಿ ಸಿಡಬ್ಲ್ಯೂಎಂಗೆ ಹೋಗಿ ಅನ್ನುವಂತ ಸೂಚನೆ ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಈ ಹಿಂದೆ 12,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಆದೇಶವನ್ನ ಹೊರಡಿಸಲಾಗಿತ್ತು. ಇದೀಗ ಸಿಡಬ್ಲ್ಯೂಎಂಎ ಕರ್ನಾಟಕಕ್ಕೆ ಸೂಚನೆಯನ್ನ ಕೊಟ್ಟಿದ್ದು 9,000 ಕ್ಯೂಸೆಕ್ ನೀರು ಹರಿಸಿ ಅನ್ನುವಂತಹ ಸೂಚನೆಯನ್ನ ಇದೀಗ ಕರ್ನಾಟಕಕ್ಕೆ ಸಿಡಬ್ಲ್ಯೂಎಂಎ ಕೊಟ್ಟಿದೆ. ಈ ಮೂಲಕ 12,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಆದೇಶ ಹೊರಡಿಸಲಾಗಿತ್ತಲ್ಲ, ಆದ್ರೆ ಈಗ ಕೊಟ್ಟಿರುವ ಆದೇಶದಲ್ಲಿ 9,000 ಕ್ಯೂಸೆಕ್ ನೀರು ಹರಿಸಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ತಮಿಳುನಾಡು ಸಿಡಬ್ಲ್ಯೂಎಂಎ ಮೊರೆ ಹೋಗಿತ್ತು. ಅದರಲ್ಲೂ ಕೂಡ ನಮಗೆ ಇಷ್ಟೇ ನೀರು ಬೇಕು ಅಂತ ಹೇಳಿ ಕೇಳಿತ್ತು ತಮಿಳುನಾಡು. ಇದೀಗ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. 9,000 ಕ್ಯೂಸೆಕ್ ನೀರು ಬಿಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಪ್ರತಿ ಬಾರಿ ಕೂಡ ನೀರು ಬಿಡಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ನಮಗೆ ಈ ಮಂತಲ್ಲಿ ಇಷ್ಟು, ಈ ಇದರಲ್ಲಿ ಇಷ್ಟು ನೀರು ಬೇಕೇ ಬೇಕು ಅನ್ನುವಂತಹ ಒಂದು ಪಟ್ಟನ್ನ ಪ್ರತಿ ಬಾರಿ ಕೂಡ ತಮಿಳುನಾಡು ಈಗ ಹಿಡಿಯುತ್ತೆ. ನಮ್ಮ ಬೆಳೆಗೆ ನೀರು ಬೇಕೇ ಬೇಕು ಅಂತ ಹೇಳಿ. ಇದೇ ಕಾರಣಕ್ಕಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಆದಾಗ್ಲೂ ಕೂಡ ಸುಪ್ರೀಂ ಕೋರ್ಟ್ ಸಿಡಬ್ಲ್ಯೂಎಂಗೆ ಹೋಗಿ ನೀವು ಅಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅನ್ನುವ ಸೂಚನೆಯನ್ನ ಕೊಟ್ಟಿತ್ತು. ಇದೀಗ ಸಿಡಬ್ಲ್ಯೂಎಂಎಯಲ್ಲಿ ಸೂಚನೆಯನ್ನ ನೀಡಲಾಗಿದೆ. ತಮಿಳುನಾಡಿಗೆ ನೀರು ಹರಿಸಬೇಕು, ಆದ್ರೆ 9,000 ಕ್ಯೂಸೆಕ್ ನೀರು ಬಿಡಬೇಕು ಅನ್ನುವ ಸೂಚನೆಯನ್ನ ಇದೀಗ ಸಿಡಬ್ಲ್ಯೂಎಂಎ ಕೊಟ್ಟಿದೆ. ಈ ಮೂಲಕ ಇದೀಗ ಕರ್ನಾಟಕಕ್ಕೆ ನೀರು ಹರಿಸಲೇಬೇಕಾದಂತಹ ಅನಿವಾರ್ಯತೆ, ನೀರನ್ನ ತಮಿಳುನಾಡಿಗೆ ಈಗ ಕೊಡ್ಲೇಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದು ಈಗ ಅನಿವಾರ್ಯತೆ. ಇದು ಆ ಒಂದು ಆದೇಶವನ್ನ ಪಾಲಿಸಲೇಬೇಕು ಅನ್ನುವಂತಹ ಇದೀಗ ಅನಿವಾರ್ಯತೆಯಲ್ಲಿ ಕರ್ನಾಟಕ ಇದೆ. ತಮಿಳುನಾಡು ನಮಗೆ ಇಷ್ಟು ನೀರು ಬೇಕು, ಅಷ್ಟು ನೀರು ಬೇಕು ಅಂತ ಕೇಳ್ತಾನೇ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ 9,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಈಗಾಗಲೇ ಕಬಿನಿ ಡ್ಯಾಮ್ ಅಲ್ಲಿ ಖಾಲಿ ಆಗಿದೆ, ನೀರೇ ಇಲ್ಲ, ಆಲ್ರೆಡಿ ನೀರನ್ನ ಹರಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಇದು ಬೆಂಗಳೂರಿಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಬೆಂಗಳೂರಿಗರಿಗೆ ಕುಡಿಯುವ ನೀರಿಗೆ ತತ್ವಾರ ಇನ್ನು ಕೆಲವೇ ದಿನಗಳಲ್ಲಿ ಆಗುವಂತಹ ಎಲ್ಲಾ ಚಾನ್ಸಸ್ ಕಾಣಿಸ್ತಾ ಇದೆ. ಕಾರಣ ಮಳೆ ಬರ್ತಾ ಇಲ್ಲ. ಕೆಲವು ದಿನಗಳ ಕಾಲ ಮಳೆ ಬಂದ್ರೆ ಇನ್ನು ಕೆಲವು ದಿನಗಳ ಕಾಲ ಭೀಕರ ಬರಗಾಲ ಅನ್ನುವಂತಹ ರೀತಿಯ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೇನೋ ಅಷ್ಟರ ಮಟ್ಟಿಗೆ ಬೇಸಿಗೆ ರೀತಿಯಲ್ಲಿ ಬಿಸಿಲು ಇದೆ ಈಗಾಗಲೇ ಮಳೆಗಾಲದ ಸಂದರ್ಭದಲ್ಲಿ. ಈಗ ಇಲ್ಲಿ ಮಳೆ ನಿಂತು ಹೋಗ್ತಾ ಇದೆ, ಮಳೆ ಬರ್ತಾ ಇಲ್ಲ. ಆದ್ರೆ ತಮಿಳುನಾಡಿಗೆ ಮಳೆ ಆರಂಭ ಆಗತ್ತೆ. ಇಂತಹ ಸಂದರ್ಭದಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲದಾಗ ನಾವು ಕುಡಿಯೋದಕ್ಕೆ ನೀರು ಇಟ್ಕೊಳ್ಬೇಕಾಗತ್ತೆ. ಆದ್ರೆ ನೀವು ಕೇಳ್ತಾ ಇರೋದು ಬೆಳೆಗಳಿಗೆ ನೀರು, ನಿಮ್ಗೆನ್ನು ಮಳೆ ಆರಂಭ ಆಗತ್ತೆ ಅಂತ ಹೇಳಿದ್ರು ಕೂಡ ಏನು ಈಗ ಆಲ್ರೆಡಿ ಒಂದು ಸೂತ್ರವನ್ನ ಹೆಣೆಯಲಾಗಿದೆಯಲ್ಲ, ಆ ತರನೇ ನಮಗೆ ನೀರು ಕೊಡ್ಲೇಬೇಕು ಅನ್ನೋದು ತಮಿಳುನಾಡಿನ ಪಟ್ಟು. ಇವತ್ತು ಅಲ್ಲಿನ ಸಿಎಂ ವಿಜಯ್ ಜೋಸೆಫ್ ಅವರು ಹೇಳಿದ್ರು, ನಮ್ಮ ರೈತರ ಪರವಾಗಿ ನಾವಿರ್ತೇವೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ನಮ್ಮ ರೈತರ ಪರವಾಗಿ ನಾವು ನಮ್ಮ ನಿರ್ಧಾರವನ್ನ ಹಿಂದೆ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಈಗ ಅಂಥದ್ದೇ ರೀತಿಯಾಗಿ ಕರ್ನಾಟಕಕ್ಕೆ ಮತ್ತೆ ಶಾಕ್. 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಈಗ ಸಿಡಬ್ಲ್ಯೂಎಂಎ ಸೂಚನೆಯನ್ನ ಕೊಟ್ಟಿರೋದು ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಒಂದು ಶಾಕ್ ಅಂತಾನೆ ಹೇಳಬೇಕು. ಆದ್ರೆ 12,000 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿತ್ತಲ್ಲ, ಆ ಒಂದು ಸೂಚನೆಗೆ ಇದೀಗ ಸ್ವಲ್ಪ ಮಾರ್ಪಾಡು ಮಾಡಲಾಗಿದೆ.